ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿಧೆ ನಮೋ ನಾರಾಯಣಾಜಾಜ ಸರ್ವಶಕ್ರಾದಿವಂದಿತ. ಎಷ್ಟಾಯ್ತು ಈಗ? ಜನ್ಮಾದಿ ಇದಾಯಿತು. ಅದು ವಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರವಿನಿತಾಧಿಕರಣ, ಸಮನ್ವಯಾಧಿಕರಣ ಅಷ್ಟು ಆಯಿತು. ರುದ್ರಾದಿ ದೇವತೆಗಳಲ್ಲೂ ಕೆಲವು ಕಾಣುತ್ತೆ, ಶ್ರುತಿ ಹೇಳುತ್ತೆ ಅಂತ ಹೇಳಿದರೆ ಅಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಾಸ್ತ್ರೈಕ ಸಮಧಿಗಮ್ಯತ್ವಾತ್ ಕಾರಣತ್ವಸ್ಯ, ವಿಶ್ವಕ್ಕೆ ಕಾರಣ ಯಾರು ಎಂಬುದನ್ನು ನಾವು ನೋಡಿ ಪರೀಕ್ಷೆ ಮಾಡಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಶಾಸ್ತ್ರ ಹೇಳಿದ್ದನ್ನು ಕೇಳೋದು. ಶಾಸ್ತ್ರ ಯಾವುದದು? ಡಾಕ್ಯುಮೆಂಟ್. ಇದು ಹೇಗೆ ನಿಮ್ಮ ಮನೆಗೆ ಸೇಲ್ಡೆಡ್ ಡಾಕ್ಯುಮೆಂಟು, ಹಾಗೆ ಅತೀಂದ್ರಿಯ ಪದಾರ್ಥ ಹೇಳೋದಕ್ಕೆ ಡಾಕ್ಯುಮೆಂಟ್ ಯಾವುದು ಅಂದರೆ ಶಾಸ್ತ್ರ. ಇದು ನೀವೆಲ್ಲ ಮೇಲೂ ಅದಕ್ಕೂ ಶಾಸ್ತ್ರ ಆಯಿತು. ಶಾಸ್ತ್ರ ಸೇಲ್ಡೀಡ್ ಕೊಟ್ಟಿದ್ದಾನೆ, ಯಾರ್ದೋ ಸೇಲ್ಡೀಡ್ ಅಷ್ಟೇ. ಅದು ಓದ್ಬೇಕಾದ್ರೆ ಸೇಲ್ಡೀಡ್ ಕೊಟ್ಟ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಏನು ಮಾಡ್ತಾರಲ್ಲ, ಓದ್ತಾರೆ. ಮುಂದೆ ಓದ್ಬಿಟ್ಟು ಇವಂದು ಏತ ಕನ್ಫರ್ಮ್ ಅಲ್ಲ, ಯಾರ್ದೋ ತೋರಿಸ್ತೀಯಲ್ಲ ಅಂತ ಕೇಳಿದರೆ ಹೋಯ್ತಾರೆ. ಮೋಸ ಮಾಡಿದ್ರೆ ಇನ್ನೊಂದು ಪಾಪ ಬರುತ್ತೆ. ಅದನ್ನ ದೇವರೆಲ್ಲ ನೋಡ್ತಾನೆ. ಆದ್ದರಿಂದ ಶಾಸ್ತ್ರ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಂತಲ್ಲ ನಿಂದೈತೆ ಬರಲಿಲ್ಲ, ಅಷ್ಟು ನೋಡ್ಕೊಂಡು ಎಷ್ಟು ಅಪಾರ್ಥ ಆಗ್ತಿತ್ತು. ಈಗ ಆಚಾರ ಸರಿಯಾಗಿ ಅರ್ಥ ಮಾಡಿಸಿದ್ದಕ್ಕೆ ಏನಾಯಿತು? ನಮಗೆ ಕ್ಲಾರಿಟಿ ಬಂದು ಇಲ್ಲಿ ಬರ್ತಾ ಇರಲಿಲ್ಲ. ಅದಕ್ಕೆ ಶಾಸ್ತ್ರ ಬೇಕು, ಕಣ್ಣಿರಬೇಕು, ಸರಿಯಾಗಿ ನೋಡಬೇಕು. ಕಣ್ಣು ಇಲ್ಲಿ ಕಣ್ಣು ಆ ಕಡೆ ನೋಡ್ತಾನೆ, ಇಲ್ಲಿ ಉತ್ತರ ಕೊಡ್ತಾನೆ. ಹೇಗೆ ಬರ್ತಾನೆ? ಅದನ್ನು ನೋಡಿ ಹೇಳು ಅಂತಾನೆ. ಅದನ್ನು ನೋಡಿ ಹೇಳಿದ, ಸರಿಯಾಗಿ ನೋಡು ಅಂತ ಹೇಳಿದ. ಸ್ವಲ್ಪ ಹತ್ರ ಹೋಗಿ ನೋಡು ಅಂದ. ಇರುವೆ ಬಗ್ಗೆ ಇಲ್ಲಿಂದ ಮಾತಾಡೋಕ್ಕಾಗತ್ತಾ? ಅಲ್ಲಿರುವೆ ಇದ್ದರೆ ಅದು ಇಲ್ಲಿ ಬರೋ ಅದಕ್ಕೆಲ್ಲ ಬರೋದು ನಾವೇ ಹೋಗಿ ನೋಡ್ಬೇಕಲ್ಲ. ದೊಡ್ಡವ್ರನ್ನಾರು ನೋಡ್ಬೋದು. ಅಂದರೆ ಕಣ್ಣಿಗೆ ಯಾವಾಗ ಎಷ್ಟಿರ್ಬೇಕು ಡಿಸ್ಟೆನ್ಸು, ಆಯಾ ವಸ್ತು ನೋಡೋಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು. ಹೆಚ್ಚು ಕಡಿಮೆ ಇದ್ರೆ ಏನಾಗುತ್ತಾ? ರಾಂಗ್ ಆನ್ಸರ್ ಬರುತ್ತೆ. ಆದ್ದರಿಂದ ಹುಷಾರಾಗಿರಿ. ಇಷ್ಟು ಹೇಳಿ ಶಾಸ್ತ್ರ ಓದೋದಕ್ಕೊಂದು ಕ್ರಮ ಇದೆ. ನಚ ಪಾಶುಪತ ಶಾಸ್ತ್ರೋದಿ ತತ್ವಾದಿ ಶಾಸ್ತ್ರ ಪ್ರತಿಪಾದ್ಯತ್ವೇ ಕಾರಣ ಕಿಂತು ಉಪಕ್ರಮಾದಿ ಲಕ್ಷಣ ಸಮನ್ವಯ ಏವ. ಇನ್ನೊಂದು ಡಾಕ್ಯುಮೆಂಟ್, ಇರಲೆವೆಂಟ್ ಡಾಕ್ಯುಮೆಂಟ್ ಕೋಟ್ ಮಾಡಬಾರ್ದು. ಡಾಕ್ಯುಮೆಂಟ್ನಲ್ಲಿ ಆನ್ಸರ್ ತೋರಿಸ್ಬೇಕು ನೀವು. ಗೊತ್ತಾಯ್ತಾ? ನಚ ತಸ್ಯ ಅವಾಚ್ಯತ್ವ ಶ್ರುತ್ಯಭಿಪ್ರಾಯ. ಮುಂದೆ ಈಕ್ಷತ್ಯಧಿಕರಣ ಬಂತು. ದೇವರನ್ನು ಅವಾಚ್ಯ ಅಂತ ಕರೀತಾರೆ. ಅವಾಚ್ಯ ದೇವರು. ದೇವರನ್ನ ಅವಾಚ್ಯ ಅಂದ್ರೇನು? ಇನ್ಎಕ್ಸ್ಪ್ರೆಸಿಬಲ್. ಅವನ ಬಗ್ಗೆ ಹೇಳೋದಕ್ಕೆ ಬರೋದಿಲ್ಲ ಅಂತ. ಅವ್ರು ಏನು ಹೇಳ್ತಾರೆ? ಹೌದು, ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ತಪ್ಪು. ದೇವ್ರು ಪೂರ್ತಿ ಅವಾಚ್ಯನಾಗಿದ್ದರೆ ಹೇಳ್ತೀರಿ ಯಾಕಾಗಿ? ಹೇಳೋದೇ ತಪ್ಪು. ಆದ್ದರಿಂದ ಹೇಳಬಾರ್ದು. ಪೂರ್ತಿ ಸಾಕಲ್ಯನ ಅವಾಚ್ಯ ಅಂತ ಹೇಳಬೇಕೆ ಹೊರತು ಏನಂತ ಹೇಳ್ಕೊಡೋದು. ಈ ಪದಗಳೆಲ್ಲ ಯಾರಿಗೂ ಉಪಯೋಗಿಸೇ ಗೊತ್ತಿರಲಿಲ್ಲ. ಆಚಾರ್ಯ ಹೇಳಿದ ಮೇಲೆ ಗೊತ್ತಾಯಿತು. ಸಮುದ್ರ ಕಾಣಿಸುತ್ತೆ, ಕಾಣಿಸೋದಿಲ್ಲ. ಕಣ್ಣಿಗೆ ದಾಟಿ ಹೋಗಕ್ಕೆ ಬರೋದಿಲ್ಲ. ಎರಡೂ ಹೌದದು. ಸಮುದ್ರ ಹೌದು, ಸ್ನಾನನೂ ಮಾಡ್ಕೊಂಬಂದ. ಇಷ್ಟಾದರೂ ಕೂಡ ಏನು ಗೊತ್ತಿಲ್ಲ ಅವನಿಗೆ? ಆಳನೂ ಗೊತ್ತಿಲ್ಲ, ಎಂಡೂ ಗೊತ್ತಿಲ್ಲ. ಅದು ತಪ್ಪಲ್ಲ. ಆದರೆ ಇಲ್ಲ ಅಂತ ಹೇಳಿದ್ದು ನನಗೆ ಗೊತ್ತಿಲ್ಲ, ಆದ್ದರಿಂದ ಇಲ್ಲ ಅನ್ಕೊಂಡು. ನನಗೆ ಗೊತ್ತಿಲ್ಲ ಅಷ್ಟೇ. ಕೆಲವು ಅಜ್ಞಾನ ಒಪ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ತೋಚಿದ್ದು ಹೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಹಾಗೆ ಮಾಡಬೇಡಿ ಅಂತ ಹೇಳುತ್ತೆ ಅಷ್ಟೆ. ಇದು ನೋಡಿ ಎಷ್ಟು ಸಿಂಪಲಾಗಿ ಅರ್ಥ ಆಗುತ್ತೆ. ಈಗ ಸೂತ್ರ ಓದಿದಾಗ ಏನು ಇದಿರಲಿಲ್ಲ, ಇಷ್ಟು ಅಧಿಕರಣ ಓದ್ತಾ ಹೋಗಿಬಿಟ್ರೆ ಇದರಲ್ಲಿ ಏನು ವಿಷಯ ಬಂತು ಗೊತ್ತಾಗುತ್ತೆ. ಆಮೇಲೆ ಮತ್ತೆ ಸೂತ್ರ ಓದಿ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತೆ ಇದನ್ನು ಓದಿ ಮತ್ತೆ ಚೆನ್ನಾಗಿ ಅರ್ಥ ಆಗುತ್ತೆ. ಆವೃತ್ತಿ ಅಸಕೃತ ಉಪದೇಶ. ಮತ್ತೆ ಮತ್ತೆ ಆವರ್ತನೆ ಮಾಡೋದು ಅಂದರೆ ಹಾಗೆ ಮಾಡಬೇಕು. ಈಕ್ಷತೆ ಆ ಶಬ್ದ ದೇವರನ್ನು ನೋಡ್ತಾರೆ ಅಂತ ಹೇಳಿದ ಮೇಲೆ ವಾಚ್ಯತ್ವ ಇರಲಿಕ್ಕೆ ಹೇಗೆ ಸಾಧ್ಯ ಇದೆ? ವಾಚ್ಯತ್ವ ಇಲ್ಲದ್ದು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ? ಈಕ್ಷಣೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ಇದೇ ಇರಬೇಕು, ವಾಚ್ಯವಾಗಬೇಕು, ಆಗ ಅದನ್ನ ಬಗ್ಗೆ ಮಾತಾಡೋಕ್ಕೆ ಬರುತ್ತೆ. ಇದ್ರ ಮಾತಾಡೋಕ್ಕೆ ಬರೋದಿಲ್ಲ, ನೋಡೋಕ್ಕೂ ಬರೋದಿಲ್ಲ. ಸಿದ್ಧಾಂತ ಅದಕ್ಕೆ ಹೇಳಿದ್ದು ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ. ಆ ನಚ ತೆಗೆದುಬಿಟ್ರೆ ಪೂರ್ವಪಕ್ಷ, ನಚ ಸೇರಿಸಿ ಮುಂದುವರಿದರೆ ಅದು ಸಿದ್ಧಾಂತ ಅಷ್ಟೇ. ಗೊತ್ತಾಯ್ತಾ? ವೆರಿ ಸಿಂಪಲ್. ಅದು ಸಂಸ್ಕೃತದಲ್ಲಿ ನಾ ಹಾಕಿ ಹೇಳಿದರೆ ಪೂರ್ವಪಕ್ಷ, ನಾ ತೆಗೆದು ಹೇಳಿದರೆ ಸಿದ್ಧಾಂತ ಅಷ್ಟೇ. ಸರ್ವೇ ವೇದ ಯತ್ಪದ ಮಾಮನಂತಿ ನಚತಸ್ಯ ಅವೇ. ಅಲ್ರಿ ಇಷ್ಟೆಲ್ಲ ಹೇಳ್ತೀರಲ್ಲ, ಬ್ರಹ್ಮ ಜಿಜ್ಞಾಸೆ ಮಾಡೋದು ಅಂತ ಹೇಳ್ತೀರಿ. ಆ ಬ್ರಹ್ಮ ಯಾರು ಗೊತ್ತಾ? ಆನಂದಮಯನ ಪುಚ್ಛ. ತೈತರ್ಯದಲ್ಲೇ ಬಂತು ಆನಂದಮಯನ ಪುಚ್ಛ. ಆನಂದಮಯ ದೊಡ್ಡವನು, ಪುಚ್ಛ ದೊಡ್ಡದು. ಯಾಕೆ? ಈ ಬಾಲ ದೊಡ್ಡದು, ಆರೆ ಹಸು ದೊಡ್ಡದು, ಯಾವುದೇಕ? ಅಂದಮೇಲೆ ಏನು ಜಿಜ್ಞಾಸೆ ಮಾಡಬೇಕಾಗಿದ್ದರೆ ಆ ಜಿಜ್ಞಾಸೆ ಪುಚ್ಛ ಜಿಜ್ಞಾಸೆ ಮಾಡ್ತಾರೆ ಯಾರಾದರೂ ಕೂಡ. ಅದಕ್ಕೆ ಹೇಳ್ತಾರೆ ದೇವರಿಗೆ ಏನಿಲ್ಲ ಪುಚ್ಛ ಗಿಚ್ಚ. ಅಲ್ಲಿ ಬೆಂಕಿ ಬಿಟ್ಟು ಮಾಡಿದ್ರೆ ಇಲ್ಲಿ ಬಿಟ್ಟು ಹೋದ್ರೆ ಬೆಂಕಿ ಅಲ್ಲಿಗೂ ಎಲ್ಲೂ ಬಿಟ್ಟಬಾರ್ದು. ಪುಚ್ಛ ಗಿಚ್ಚ ವ್ಯತ್ಯಾಸ ದೇವರಿಗಿಲ್ಲ. ಸ್ವಗತ ಭೇದ ವಿವರ್ಜಿತರಾದ್ದರಿಂದ ಹೇಳಬೇಕಾದ್ರೆ ಪುಚ್ಛ ಬ್ರಹ್ಮ ಕೊಟ್ಟು ಆನಂದಮಯ. ಆದ್ದರಿಂದ ಆನಂದಮಯೋ ಅಭ್ಯಾಸ ಉತ್ತರ. ಅದಕ್ಕೆ ನಚ ಅವಾಗ ಏನಾಗುತ್ತೆ? ಸುಲಭವಾಗಿ ಬ್ರಹ್ಮಸೂತ್ರ ಮರಣ ಮಾಡ್ಲಿಕ್ಕೆ ಬರುತ್ತೆ.
ಡಿಫರೆಂಟ್ ವೇ ಮನನ ಮಾಡೋದಕ್ಕೆ ಅನೇಕ ರೀತಿಗಳನ್ನು ತೋರಿಸ್ಕೊಡ್ತಾರೆ. ಸರ್ವೇ ವೇದಾಯತ್ಪದಮಾಮನಂತಿ, ಎಲ್ಲ ವೇದಗಳು ದೇವ್ರನ್ನ ಹೇಳುತ್ತೆ ಅಂತ ಹೇಳಿದ ಮೇಲೆ ಅವನು ಅವಾಚ್ಯ ಹೇಗಾಗ್ತಾನೆ? ಅವಾಚ್ಯನ ಹೇಳ್ತಾನೆ ಅರ್ಥ ಏನು? ಇತ್ಯಾದಿ ಶ್ರುತಿಸಹಿತ ಅನುಭವಸ್ಯ ಬಲವತ್ವ. ಶ್ರುತಿನೂ ಹಾಗೆ ಹೇಳುತ್ತೆ, ಅನುಭವ ಹಾಗೇ ಇದೆ. ಉಪಯೋಗಿಸ್ತೇ ಇಂಥ ಮಾತುಗಳನ್ನು ಬೇಕಾಷ್ಟು ಉಪಯೋಗಿಸ್ತೇವೆ. ಆದ್ದರಿಂದ ಅದು ಆರ್ತಲ್ಲಿ ಹೇಳಿದೆ. ಪುಚ್ಛ ಕಿಂತು ಉಪಕ್ರಮಾದಿಲಕ್ಷಣ ಕಾರ್ಯ ನ ಶಬ್ದ ತಸ್ಯ ಅವಾಚ್ಯತ್ವ ಭೃತ್ಯಭಿಪ್ರಾಯ ನ ಚ ಅವಯತ್ವ ವಿರೋಧ ನೇಹ ನಾನಾಸ್ತಿ ಕಿಂಚನ ಇತಿ ಶ್ರುತೇರವಯವಾತಿ ಅಭೇದ. ಮತ್ತೆ ತೆಗೆದ ದೇವರಿಗೆ ಅವಯವ ಹೇಳಬಾರ್ದು, ನಿರಾಕಾರ ಅಂತ ಮತ್ತೆ ಶುರು ಮಾಡೋದು. ಪ್ರತಿಯೊಂದಕ್ಕೂ ಪ್ರಶ್ನೆ ಇರುತ್ತೆ, ಅದಕ್ಕೆ ಉತ್ತರ. ಅದು ಕೇಸ್ ಹೋದ್ಮೇಲೆ ಏನಿರಬೇಕು? ಸುಮ್ಮನೆ ಕೇಸ್ ಇರೋದಿಲ್ಲ, ಫಾರ್ ಆ್ಯಂಡ್ ಅಗೇನ್ ಅಷ್ಟು ಇರಲೇಬೇಕಾದ್ರಿಂದ ದೇವರು ನಿರಾಕಾರ ಅಂದಮೇಲೆ ಅವನಿಗೆ ಅವಯವ ಹೇಗಿರುತ್ತೆ ಅಂದರೆ ಅದೇ ವೇದ ಹೇಳುತ್ತೆ, ನೇಹ ನಾನಾಸ್ತಿ ಕಿಂಚನ. ದೇವರಿಗೆ ಅವಯವಿಲ್ಲ ಅಂದರೆ ಪ್ರತ್ಯೇಕ ಅವಯವಗಳಿಲ್ಲ, ಎಲ್ಲ ಅವಯವಗಳು ಅವನ ಸ್ವರೂಪನೇ. ಅಷ್ಟೇ ಹೊರತು ವೀಲ್ ಚೇರ್ ಬಿಟ್ಬಿಟ್ಟ ಅಂತ ಹೇಳಿದರೆ ಏನರ್ಥ? ಕಾಲು ಸರಿ ಹೋಯ್ತು ಅಂತ ಅರ್ಥ. ಇವ್ರ ಪ್ರಕಾರ ನಡೀಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಅಲ್ಲ. ನಚ ಅವಯವತ್ವ ವಿರೋಧ ನೇಹ ನಾನಾಸ್ತಿ ಕಿಂಚನ ಐತಿ ಶ್ರುತೇರ್ ಅವಯವಾದಿ ಅಭೇದ. ಅವಯವಗಳಿಗೂ ನಮಗೆ ಹೊರಗಿನ ದೇಹ ಆದ್ದರಿಂದ ಇದಕ್ಕೂ ನಮಗೂ ಭೇದ ಇದೆ. ಸ್ವರೂಪ ದೇಹಕ್ಕೆ ಭೇದ ಇಲ್ಲ, ಆದರೆ ದೇವರಿಗೆ ಬಾಹ್ಯ ದೇಹ ಅಂತ ಇಲ್ಲೇ ಇಲ್ಲ. ಆದ್ದರಿಂದ ಯಾವಾಗಲೂ ಏನು ದೇವರು ಅವಯವ ವ್ಯತ್ಯಾಸ ದೇವರಲ್ಲಿ ಇಲ್ಲ. ನೋಡಿ, ಕೆಲವು ಕಡೆಗೆ ಮೇಲೆ ಕೆಳಗೆ ನೋಡ್ತೀವಿ ನಾವು. ಈ ಬೆಂಕಿಯನ್ನು ಮೇಲೆ ಕೆಳಗೆ ನೋಡ್ತೀವ, ಮೇಲೆ ಮುಟ್ಟು ಪರವಾಗಿಲ್ಲ, ಮುಟ್ಟಿದ ಸುಡ್ತು, ಕೆಳಗೆ ನೋಡ್ತೀವಿ, ಇನ್ನೊಂದು ಸಲ ಸುಡಿಸ್ಕೊ ಅಂತ ಅರ್ಥ. ಹಾಗೆ ಹೇಳಬಾರ್ದು. ಎಲ್ಲ ಕಡೆ ಬೆಂಕಿ ಸುಡೋದು. ಕೆಲವು ಪದಾರ್ಥ ದೇವರು ಸೃಷ್ಟಿ ಮಾಡಿರೋದು ಹಾಗೆ. ಹಾವಿಗೆ ವಿಷಯ ಎಲ್ಲಿದೆ? ಬಾಲದಲ್ಲಿಟ್ಟಿಲ್ಲ. ಗೊತ್ತಾ? ಅದಕ್ಕೆ ತಮಾಷೆ ಮಾಡ್ತಾರೆ. ಹಾವಿಗೆ ಹಲ್ಲಲ್ಲಿದೆ, ಇವನಿಗೆ ಅಲ್ಲಿದೆ. ದುಷ್ಟರಿಗೆ ಎಲ್ಲ ಕಡೆ ಇರುತ್ತೆ. ದುಷ್ಟರಿಗೆ ಬೈಯಲ್ಲ ವಿಷ ಅಂತೇಳಿ ಸುಭಾಷಿತದಲ್ಲಿ ಒಳ್ಳೆ ಚೆನ್ನಾಗಿ ಉಪಯೋಗ ಮಾಡ್ಕೊತಾರೆ. ಹುಷಾರಾಗಿರಿ, ಬೆಂಕಿ ಎಲ್ಲ ಕಡೆ ಸುಡುತ್ತೆ. ಇವತ್ತು ಹಣ್ಣು ಎಲ್ಲ ಮಾವಿನ ಹಣ್ಣು ಎಲ್ಲ ಹಳದಿರಬೇಕಾಗಿಲ್ಲ, ಎಲ್ಲ ಹಸಿರಿರಬೇಕಾಗಿಲ್ಲ, ಒಂದು ಕಡೆ ಹಳದಿರಬೇಕಾಗಿಲ್ಲ. ಹಾಲು ಹಾಗಿದ್ದರೆ ಒಂದು ಕಡೆ ಕಪ್ಪು ಬಿಳಿ ಇರುತ್ತಾ? ಯೂನಿಫಾರ್ಮ್ ಆಗಿರೋ ಅದು ದೇವ್ರ ಸೃಷ್ಟಿ ಹೇಗಿದೆ ಅಂದರೆ ಕುತರ್ಕ ಮಾಡೋರಿಗೆ ಉತ್ತರ. ದೇವ್ರು ಮಾತ್ರ ಹೇಗಿದ್ದಾನೆ? ಬೆಂಕಿ ಎಲ್ಲ ಕಡೆಯೂ ಕೂಡ ಅದೇ ಸಾಮರ್ಥ್ಯ ಹೊಂದಿದ್ದಾನೆ. ಬೆಲ್ಲ ಎಲ್ಲ ಕಡೆ ಅಷ್ಟೇ ಸಿಹಿ ಇದೆ, ಬೆಂಕಿ ಅಷ್ಟೇ ಸುಡುತ್ತೆ. ಬೆಲ್ಲ ಮೇಲ್ಭಾಗ ತಿನ್ನು ಕೆಳಭಾಗ ತಿನ್ನೂ ಇಲ್ಲ. ಅದೇ ರೀತಿಯೇ ಕೆಲವು ಪದಾರ್ಥ ಹಾಗಲ್ಲ. ಇವ್ರು ಏನು ತಿಳ್ಕೊಂಡ್ರು? ಇದನ್ನು ನೋಡಿ ಅದು ಅರ್ಥ ಮಾಡ್ಕೊಳಕ್ಕೆ ಹೋದ್ರು. ಯಾವುದನ್ನು ಹೇಗೆ ನೋಡ್ಬೇಕು ಹಾಗೆ ನೋಡಬೇಕೆ ಹೊರತು ಹೇಗೆ ನೋಡಬಾರ್ದು. ಬೆಂಕಿಯಿಂದ ಅಪಾಯ ಇದೆ, ನೀರಿನಿಂದ ಅಪಾಯ ಇದೆ. ಎಷ್ಟು ಅಪಾಯ ಆಗುತ್ತೆ, ಪ್ರವಾಹ ಬರುತ್ತೆ. ಈಗ ಬೆಂಕಿ ಆ ರೀತಿ ಬರೋದಿಲ್ಲ, ಬೆಂಕಿ ಸ್ಲೋ ಆಗಿ ಬರುತ್ತೆ. ಎಸ್ಕೇಪ್ ಸುತ್ತಲೂ ಬಂದ ಪ್ರಾಬ್ಲಮ್ ಆಗುತ್ತೆ, ಒಂದು ಕಡೆ ಓಡ್ಬೋದು. ನೀರು ಎಷ್ಟು ಬಂದರೆ ಅಷ್ಟು ಫಾಸ್ಟಾಗಿ ಬರುತ್ತೆ, ಎಸ್ಕೇಪ್ ಆಗಲಿಕ್ಕೆ ಆಗೋದಿಲ್ಲ, ತಿಳಿತಾ? ಆದರೆ ಬೆಂಕಿ ನೀರು ಹರಡೋದಿಲ್ಲ, ಮೇಲಕ್ಕೆ ಹೋಗೋದಿಲ್ಲ. ಬೆಂಕಿ ಮೇಲಕ್ಕೆ ಹೋಗೋದೇ ಜಾಸ್ತಿ, ಈ ಕಡೆ ಹೆಚ್ಚು ತೊಗೊಂಡ್ಬಿಡುತ್ತೆ. ಎಷ್ಟು ವ್ಯಸ್ತ ಅದನ್ನೇ ಆಚಾರ್ಯ ಹೇಳಿ ಸ್ಟಡಿ ಮಾಡಿ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರವಃ. ಇವತ್ತು ಎಲ್ಲ ನೋಡ್ತಾ ಎಷ್ಟು ವಿಶೇಷತೆ ಪರಮಾತ್ಮ ಇಟ್ಟಿದ್ದಾನಲ್ಲ, ಅದನ್ನು ನೋಡೋದು ಬಿಟ್ಬಿಟ್ಟು ನೀವು ತಿಳ್ಕೊಂಡಿದ್ದಕ್ಕೆ ಅಡ್ಜಸ್ಟ್ ಮಾಡಬಾರ್ದು. ತಿಳ್ಕೊಳ್ಳೋದು ಪ್ರಯತ್ನ ಪಡಬೇಕು, ಮೇಲಕ್ಕೆಲ್ಲ ಟ್ರೈ ಮಾಡಬೇಕು. ಅದು ಮಾಡದೆ ಹೋದ್ರೆ ಏನಾಗುತ್ತೆ ಅಂದರೆ ಅದು ಇಲ್ಲೇ ಇರೋದ್ರೆ ಮುಂದೆ ಹೋಗೋ ಚಾನ್ಸೇ ಇಲ್ಲ ಅಂತ ಅರ್ಥ. ಅದು ಅವಯವ ಬೇರೆ, ಅಂಶ ಬೇರೆ. ಅಂಶ ಒಂದು ಭಾಗ, ಇದು ಅವಯವ ಅಂದರೆ ಅವಯವದಲ್ಲಿ ಎರಡು ಭಾಗ ಇದೆ. ಅಂಶ ಅಂತ ಹೇಳಿದರೆ ಅತಿ ಚಿಕ್ಕದು ಆಗ್ಬೋದು, ಅತಿ ದೊಡ್ಡದು ಏನು ಬೇಕಾರಾಗ್ಬೋದು. ಅವಯವಗಳು ಫಿಕ್ಸಡ್ ನೇಚರ್ ಇದೆ. ಪಾರ್ಟ್ ಅಂತೀವಿ, ಪಾರ್ಟ್ ಬೇರೆ, ಅಂಶ ಬೇರೆ. ಅಂಶ ಅಂದರೆ ವೆರಿ ಸ್ಮಾಲೆಸ್ಟ್ ಕೂಡ ಆಗ್ಬೋದು. ಅವಯವ ಒಂದು ಪರ್ಪಸ್ ಇರಬೇಕು ಅವಯವ. ಅದು ಯಾವ ಪರ್ಪಸ್ ಇದ್ದರೂ ಅಂಶ ಇರ್ಲಿಕ್ಕೆ ಬರುತ್ತೆ. ಗೊತ್ತಾಯ್ತಾ? ಇದು ಬಂದೇ ಇಷ್ಟೇ ಹನಿ ಇದೆ, ಹಾಲಿಲ್ಲ ಅಂದ್ಬಿಡ್ತಾನೆ, ಯಾಕೆ ಕುಡಿಯೋಕ್ಕೆ ಬರೋದಿಲ್ಲ ಅದನ್ನು. ಆದರೆ ಬೇರೆ ಕೆಲಸಕ್ಕೆ ಉಪಯೋಗಿಸೋಕ್ಕೆ ಬರುತ್ತೆ. ಗೊತ್ತಾಯ್ತಾ? ಇದು ಹಾಗಲ್ಲ. ಪಾರ್ಟ್ ಅಂದರೆ ಒಂದು ಲೋಟ, ಒಂದು ತಂಬಿಗೆ ಅಂತ ಹೇಳಿದಾಗ ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಅಂಶದಲ್ಲಿ ಯಾರು ಹೊರಗೆ ಒಳಗೆ ಎರಡು ಮಾಡೋಕ್ಕೆ ಬರೋಲ್ಲ. ಅವಯವದಲ್ಲಿ ಅವಯವ ಏನಾಗಿರುತ್ತೆ? ಯಾವಾಗಲೂ ಪಾರ್ಟ್ ಆಗಿರುತ್ತೆ. ಅವಯವ ಪಾರ್ಟ್ ಆಫ್ ದಿ ಬೋನ್, ಸೇಮ್ ಪರ್ಸನ್. ಅಂಶ ಭಿನ್ನಾಂಶನೂ ಇರ್ಬೋದು, ಭಿನ್ನಾಂಶ ಸ್ವರೂಪ. ಇಲ್ಲಿ ಹಾಗಲ್ಲ, ಭಿನ್ನಾವಯವ ಸ್ವರೂಪಾವಯವ ಇಲ್ಲ. ಸ್ವರೂಪಾವಯವೇ ಮುಖ್ಯವಾದ ಅವಯವ. ಇದು ಭಿನ್ನ ಅಲ್ಲ, ದೇಹನೇ ಭಿನ್ನ, ಬರೀ ಅವಯವ ಭಿನ್ನ ಅಲ್ಲ, ದೇಹನೇ ಭಿನ್ನ. ಅಲ್ಲಿಗೆಲ್ಲಿ ಏನಾಯ್ತು? ಈಗ ಈ ಅಧಿಕರಣ ಏನು ಹೇಳಿದಾಗಾಯ್ತು? ದೇವರಿಗೆ ವಾಚ್ಯ ಅವಯವ ಎರಡೂ ಇದೆ, ಆದರೆ ಭೇದ ಇಲ್ಲ. ಆದ್ದರಿಂದ ಈ ಪುಚ್ಛ ಜಿಜ್ಞಾಸೆ ಮಾಡಿ ಅಂದ್ರೊಂದು, ಇದು ಮಾಡಿ ಅಂದ್ರೊಂದು ಒಂದೇನೆ. ನಚ ಬ್ರಹ್ಮೇಂದ್ರ ಭಗ್ನಿಂ ಜಗತಃ ಪ್ರತಿಷ್ಠಾಂ ದಿವ ಆತ್ಮಾನಂ ಸವಿತಾರಂ ಬೃಹಸ್ಪತಿಂ ಚತುರ್ಹೋತಾರಂ ಪ್ರದಿಶೋ ಅನುಕೃಪ್ತಂ ವಾಚೋ ವೀರ್ಯಂ ತಪಸಾ ಅನ್ವವಿಂದತ್ ಇತ್ಯಾದಿ ಶಬ್ದಾನಾಂ ಅನ್ಯ ವಿಷಯತ್ವಂ
ಶ್ರುತಿ ಸಂದೇಹೆ ಅನನ್ಯಥಾ ಸಿದ್ಧ ಲಿಂಗೇದ ನಿರ್ಣಯ ಉಪಪತ್ತೇಹೇ. ನೋಡಿದ್ರೆ ದೇವರೊಬ್ಬರು ಅಂತೀರಿ, ಬ್ರಹ್ಮ ಇಂದ್ರ ಅಗ್ನಿ ಏನೇನು ಹೇಳ್ತಿದ್ದಾರೆ ಇವೆಲ್ಲ ಜಗತ್ತಿಗೆ ಆಧಾರ ಅಂತ ಹೇಳ್ತಿದ್ದಾರೆ. ಬೃಹಸ್ಪತಿ ಒಂದಲ್ಲ ಎರಡಲ್ಲ. ಅಂದಮೇಲೆ ಎಲ್ಲಿ ಬಂತು ಅಂದರೆ ಇಲ್ಲ, ಯೋಚನೆ ಮಾಡಬೇಡಿ, ಎಲ್ಲ ದೇವರ ಹೆಸರುಗಳೇನೆ. ದೇವರಿಗೆ ಅಲ್ಲಿ ಸರ್ವಶಬ್ದ ವಾಚ್ಯತ್ವ ಇರೋದ್ರಿಂದ ಎಲ್ಲ ದೇವರ ಹೆಸರೇನೆ. ಈ ನಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕೆ ಶುರು ಮಾಡಿ, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ರೆಡಿ. ಅಧಿಕರಣ ಮುಗಿಯೋದಿಲ್ಲ ಹೋದರೆ, ಅಧಿಕರಣ ಪ್ರಶ್ನೆ ಉತ್ತರದ ಮುಗಿಲೇಬೇಕು. ಅದನ್ನು ಡೀಟೇಲ್ಸ್ ಎಲ್ಲ ನಾಳೆ. ಅಂದರೆ ಎಷ್ಟು ಸುಲಭ ಮಾಡಿಕೊಟ್ರು. ಈ ರೀತಿ ಬೇರೆ ಯಾರು ಬರೀದೇ ಹೋಗಿದ್ದರಿಂದ ಅದು ಬೇರೆಯೇ ಆಯಿತು. ಈ ರೀತಿ 4 ಬರೆದ್ರೆ ಅವರೊಬ್ಬರೇ ಆಚಾರ ಒಬ್ಬರೇ ಬರೆದಿದ್ರು. ಮತ್ತು ಯಾವಾಗಲೂ ಕೂಡ ಸರಿಯಾದನ್ನು ಸ್ಪಷ್ಟ ಮಾಡೋಕ್ಕೆ ಭಾರಿ ಇಷ್ಟಪಡ್ತಾರೆ. ಸರಿಯಾದ ವಸ್ತುನ ಅರ್ಥ ಆಯ್ತಾ ಕೇಳಿಗೆ ಸ್ಪಷ್ಟ ಮಾಡ್ತಾರೆ. ಸುಳ್ಳು ಹೇಳಿದ್ರೆ ಮತ್ತೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಏನು ಮಾಡಿಬಿಡ್ತಾರೆ, ತೀರಿಸಿಬಿಡ್ತಾರೆ. ಆದಷ್ಟು ತೀರಿಸಿ ಹೋಗ್ಬಿಡ್ತಾರೆ ಮುಂದೆ ಎಸ್ಕೇಪ್ ಆಗಲಿ.